ನೋಡ್ರಿ ಇದೊಂಥರ ಬೆಳ್ಳುಳ್ಳಿ ರಸಮ್ಮು ತುಂಬ ಚೆನ್ನಾಗಾಗುತ್ತೆ. ಒಂದ್ಸಲ ಟ್ರೈ ಮಾಡಿ. ಹಾಯ್ ಎಲ್ಲರಿಗೂ ನಮಸ್ಕಾರ. ಹೇಗಿದ್ರಿ? ಚೆನ್ನಾಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ವೆಲ್ಕಮ್ ಟು ಮೈ ಬನಶಂಕರಿ ಆಲ್ ಇನ್ ಒನ್ ಚಾನಲ್ಗೆ. ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಿ? ಚೆನ್ನಾಗಿದ್ದೀರಾ? ನೋಡಿ ಇವಾಗ ಕೋಲ್ಡ್ ಜಾಸ್ತಿ ಆಗ್ತಾಯಿದೆ ಎಲ್ಲರಿಗೂ ಅಲ್ವಾ? ಏನಾದರೂ ತಿನ್ನಬೇಕು ಅನ್ನಿಸ್ತತ್ತೆ. ಅದಕ್ಕೆ ಬೆಳ್ಳುಳ್ಳಿ ರಸಮ್ ಮಾಡ್ಕೊಡೋದು ಹೇಳ್ಕೊಡ್ತಾ ಇದ್ದೀನಿ. ಬನ್ನಿ ಯಾವ ಥರ ಮಾಡೋದು ಅಂತ ತೋರಿಸ್ತೀನಿ ನೋಡಿ ಸಿಂಪಲ್ಲಾಗಿ. ಇಲ್ಲಿ ನೋಡಿ ಒಂದು ಸಣ್ಣ ಬಾಣಲೆನ ಇಟ್ಕೊಂಡಿದ್ದೆ. ಆ ಬಾಣಲೆಗೆ ನಾನು ಸ್ವಲ್ಪ ಬೆಳ್ಳುಳ್ಳಿ ಹಾಕಿ ಬಿಸಿ ಮಾಡ್ಕೊತೀನಿ ನೋಡಿ. ಸ್ವಲ್ಪ ಬಿಸಿ ಆದರೆ ಸಾಕು. ತುಂಬ ಚೆನ್ನಾಗಾಗುತ್ತೆ ಇದು. ಶೀತ ಜ್ವರಕ್ಕೆ ಅಂದರೆ ತುಂಬ ಹೇಳಿ ಮಾಡಿಸಿದ್ದ ರೆಸಿಪಿ ಅಂತಲೇ ಹೇಳ್ಬೋದು. ನೋಡಿ ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿರಿ. ಮತ್ತು ನಿಮ್ಮೆಲ್ಲರ ಸಪೋರ್ಟು ನಮಗೆ ಭಾಳ ಅಗತ್ಯ ಆಗೈತಿ, ಅದಕ್ಕೆ ಹೇಳಕತ್ತೀನಿ. ಇಲ್ಲಿ ನೋಡಿ ಸ್ವಲ್ಪ ಬಿಸಿ ಮಾಡಿಕೊಂಡು ಇದರೆಲ್ಲ ಒಂದೆರಡು ಒಣ ಮೆಣಸಿನ್ಕಾಯನ್ನು ಹಾಕ್ತೀನಿ ನೋಡಿ. ನಾನು ಈ ಥರ ಬೇಳೆ ಮಾಡಿಕೊಂಡು, ನಿಮ್ಮ ಬೇಳೆ ಇಲ್ಲ ಅಂದರೆ ಹಾಗೆ ಡೈರೆಕ್ಟಾಗಿ ಗಡ್ಡೆ ಸಹಿತ ಹಾಕ್ಬೋದು. ನಾನು ಇಲ್ಲಿ ಬೇಳೆ ಮಾಡಿ ಇಟ್ಕೊಂಡಿದ್ದೆ, ಹಾಗಾಗಿ ಬೇಳೆ ಹಾಕ್ತಾಯಿದ್ದೀನಿ. ಒಂದೆರಡು ಒಣ ಮೆಣಸಿನ್ಕಾಯನ್ನು ಹಾಕ್ತಾಯಿದ್ದೀನಿ ನೋಡಿ. ಈ ಥರ ಬೆಳ್ಳುಳ್ಳಿ ರಸಮ್ಮು ಮಾಡ್ಕೊಂಡು ಕುಡಿದ್ರಿ ಅಂದರೆ ಫ್ರೆಂಡ್ಸು ಎಷ್ಟು ಚೆನ್ನಾಗಾಗುತ್ತೆ ಅಂತ ನೀವೇ ನನಗೆ ಹೇಳ್ತೀರಾ. ಪೂರ್ತಿ ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ. ಪೂರ್ತಿ ವಿಡಿಯೋ ನೋಡಿ ಪ್ಲೀಸ್. ಮತ್ತು ಇವಾಗ ನೋಡಿ ಈ ಥರ ನಾನು ಬೆಳ್ಳುಳ್ಳಿ ಮತ್ತು ಒಣ ಮೆಣಸಿನ್ಕಾಯಿನ ಫ್ರೈ ಮಾಡಿಕೊಂಡೆ. ಇವಾಗ ಸ್ವಲ್ಪ ಮೆಣಸಿನಕಾಳನ್ನು ತೊಗೊತಾ ಇದ್ದೀನಿ ನೋಡಿ. ನಾನು ಮೇನ್ ಇರೋದು ಸ್ವಲ್ಪ ಮೆಣಸಿನಕಾಳು ನೋಡಿ. ಸ್ವಲ್ಪ ಮೆಣಸಿನಕಾಳನ್ನು ಹಾಕಿಬಿಟ್ಟು ನೋಡಿ ಈ ಥರ ಒಂದು 7-8 ಮೆಣಸಿನಕಾಳು ಹಾಕಿದರೆ ಸಾಕು. ಮತ್ತು ಸ್ವಲ್ಪ ಜೀರಿಗೆ ನೋಡಿ, ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಒಣಮೆಣಸಿನಕಾಯಿ, ಒಂದೆರಡು ಮೆಣಸಿನಕಾಳು ಮತ್ತು ಸ್ವಲ್ಪ ಒಣಮೆಣಸಿನಕಾಳು ಸಹಿತ ಹಾಕ್ಕೊಂಡು ನಾನು ಬಿಸಿ ಮಾಡ್ಕೊತೀನಿ ಸ್ವಲ್ಪ. ಆಮೇಲೆ ಮಿಕ್ಸರ್ ಜಾರಿಗೆ ಹಾಕುವಾಗ ನಾವು ಸ್ವಲ್ಪ ಬಿಸಿ ಮಾಡ್ಕೊಂಡಿರ್ತೇವಲ್ಲ ಅದರಲ್ಲೇ ನಾವು ಜೀರಿಗೆನ ಹಾಕೋಬೋದು ನೋಡಿ. ಇಲ್ಲಿ ತೋರಿಸ್ತಾ ಇದ್ದೀನಿ ನಾನು ಮಿಕ್ಸರ್ ಜಾರಿಗೆ. ಆವಾಗಲೇ ನಾನೇನು ಬಿಸಿ ಮಾಡಿ ಇಟ್ಕೊಂಡಿದ್ನಲ್ಲ ಬೆಳ್ಳುಳ್ಳಿ ಮತ್ತು ಮೆಣಸಿನಕಾಳನ್ನು ಹಾಕ್ತಾಯಿದ್ದೀನಿ ನೋಡಿ. ಒಂದು ಟೊಮೊಟೊ ಹಣ್ಣನ್ನು ಹಾಕಬೇಕು. ಮೆಣಸಿನಕಾಳು, ಟೊಮೊಟೊ ಹಣ್ಣು ಮತ್ತು ಬೆಳ್ಳುಳ್ಳಿ, ಒಣ ಮೆಣಸಿನ್ಕಾಯಿನ ಹಾಕಿಬಿಟ್ಟು ಇದನ್ನು ಮಿಕ್ಸಿ ಮಾಡ್ಕೊಂಡು ಬರೋಣ. ಒಂದು ಸ್ವಲ್ಪ ಇದರಲ್ಲೇ ಜೀರಿಗೆ ಹಾಕಬೇಕು ನೋಡಿ ನೀವು. ನೋಡಿ ಒಂದೇ ಒಂದು ಟೊಮೊಟೊ ಹಣ್ಣು ಸಾಕು. ನೀವು ಬೇಕಿದ್ದರೆ ಸ್ವಲ್ಪ ಖಾರ ಪುಡಿ ಹಾಕ್ಬೋದು ಇದರಲ್ಲೇ ನೋಡಿ. ನಾನು ಮೆಣಸಿನಕಾಳನ್ನು ಹಾಕಿರೋದ್ರಿಂದ ಖಾರ ಪುಡಿ ಏನು ಹಾಕಿಲ್ಲ. ನೀವು ಬೇಕು ಸ್ವಲ್ಪ ಖಾರ ಜಾಸ್ತಿ ಇರಲಿ ಅನ್ನೋದಾದರೆ ನೀವು ಖಾರ ಪುಡಿನ ಹಾಕ್ಬೋದು. ಸ್ವಲ್ಪ ನೀರನ್ನು ಹಾಕಿ ನಾನು ಮಿಕ್ಸಿ ಮಾಡ್ಕೊಂಬರ್ತೀನಿ. ತುಂಬ ಅಂದರೆ ತುಂಬ ಟೇಸ್ಟ್ ಕೊಡುತ್ತೆ ಇದು ರಸಮ್. ಮಾತ್ರ ಬೇಗ ಆಗುತ್ತೆ. ಯಾರಾದರೂ ಮನೆಗೆ ಬಂದಾಗ ನೀವು ಈ ಥರ ಮಾಡ್ಕೋಬೋದು. ಇಲ್ಲಿ ನೋಡಿ ನಾನು ಮಿಕ್ಸಿ ಮಾಡ್ಕೊಂಬಂದಿದ್ದೀನಿ. ಈ ಥರ ಆದರೆ ಸಾಕು. ಇಲ್ಲಿ ಇನ್ನೊಂದು ಪಾತ್ರೆಯಲ್ಲಿ ಎಣ್ಣೆನ ಕಾಯಕ್ಕೆ ಇಡ್ತಾಯಿದ್ದೀನಿ. ಮೇನ್ ಇದಕ್ಕೆ ಇನ್ನೊಂದು ಏನಪ್ಪ ಅಂದರೆ ಹುಣಸೆ ಹಣ್ಣಿನ ರಸ ಬೇಕು. ಹುಣಸೆ ಹಣ್ಣಿನ ರಸನ ಬೇಗನೆ ನೀವು ಮಾಡೋದೊಂದು ಅರ್ಧ ಗಂಟೆ ಮುಂಚಿತವಾಗಿ ನೆನೆ ಇಟ್ಕೊಂಡು ತಗೊಂಬಿಡಿ. ಇಲ್ಲಿ ನೋಡಿ ನಾನು ಹುಣಸೆ ಹಣ್ಣಿನ ರಸನ ಹೊಸ ಹುಣಸೆ ಹಣ್ಣಿನದು ರಸ ಆಗಿರೋದ್ರಿಂದ ಈ ಕಲರ್ ಈ ಥರ ಇದೆ ನೋಡಿ. ಹುಣಸೆ ಹಣ್ಣಿನ ರಸನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈ ಕಡೆ ಎಣ್ಣೆನೂ ಬಿಸಿ ಆಯಿತು. ಸ್ವಲ್ಪ ಜೀರಿಗೆ ಮತ್ತು ಸಾಸಿವೆ ಕಾಳನ್ನು ಹಾಕ್ತಾಯಿದ್ದೀನಿ. ಎಲ್ಲ ಹಾಕಿದ ಮೇಲೆ ಆವಾಗಲೇ ಹುಣಸೆ ಹಣ್ಣಿನ ರಸ ಇಟ್ಕೊಂಡಿದ್ದೆಲ್ಲ ಅದನ್ನು ಹಾಕಿಬಿಟ್ಟು ಸ್ವಲ್ಪ ಹೊತ್ತು ಕುದಿಸ್ಕೊಳ್ಳೋಣ ನೋಡಿ. ಈ ಥರ ಕುದಿಯೋಕ್ಕೆ ಬಿಟ್ಬಿಡೋಣ. ಆಮೇಲೆ ನಾನು ಆವಾಗಲೇನು ಮಾಡಿ ಇಟ್ಕೊಂಡಿದ್ನಲ್ಲ ಪೇಸ್ಟನ್ನು ಹಾಕ್ತೀನಿ ನೋಡಿ. ಬೆಳ್ಳುಳ್ಳಿ ಮತ್ತು ಟೊಮೊಟೊ ಹಣ್ಣು ಅದನ್ನೆಲ್ಲ ಹುರಿದು ಮಿಕ್ಸಿ ಮಾಡ್ಕೊಂಡಿದ್ನಲ್ಲ ಅದನ್ನು ಹಾಕ್ತಾಯಿದ್ದೀನಿ. ತುಂಬ ಸಿಂಪಲ್ಲಾಗಿ ಮಾಡುವಂತಹ ರಸಮ್ ಇದು. ಟ್ರೈ ಮಾಡಿ, ತುಂಬ ಚೆನ್ನಾಗಾಗುತ್ತೆ. ಸ್ವಲ್ಪ ಹೊತ್ತು ಮಿಕ್ಸ್ ಮಾಡಿಬಿಟ್ಟು ನೋಡಿ, ಸ್ವಲ್ಪ ಹೊತ್ತು ಮಿಕ್ಸ್ ಆದಮೇಲೆ ರಸಮ್ ಪೌಡ್ರನ್ನು ನೀವು ಮನೇಲಿ ಇದ್ದರೆ ಹಾಕಿ, ಇಲ್ಲಾಂದರೆ ಗರಂ ಮಸಾಲನಾದರೂ ಸ್ವಲ್ಪ ಹಾಕಿ. ನಾನಿಲ್ಲಿ ರಸಮ್ ಪೌಡ್ರ್ ಮನೆಯಲ್ಲೇ ಮಾಡಿರುವಂತಹ ರಸಮ್ ಪೌಡ್ರನ್ನು ಸ್ವಲ್ಪ ಹಾಕ್ತಾಯಿದ್ದೀನಿ. ಇಲ್ಲಿ ಅರಿಶಿನ ಪುಡಿ ಅದನ್ನು ನಾನು ಏನೂ ಹಾಕಿಲ್ಲ. ರಸಮ್ ಪೌಡ್ರು ಮತ್ತು ಉಪ್ಪನ್ನು ಹಾಕಿ ಚೆನ್ನಾಗಿ ಕುದಿಸಿದರೆ ಬೆಳ್ಳುಳ್ಳಿ ರಸಮ್ ಬೇಗ ರೆಡಿ ಆಗುತ್ತೆ ನೋಡಿ. ನೋಡಿದ್ರೇ ಬಾಯಲ್ಲಿ ನೀರು ಬರುತ್ತೆ. ಕೆಲವೊಬ್ಬರಿಗೆ ಊಟ ಮಾಡೋಕ್ಕೆ ಬೇಜಾರಾದಾಗ ಈ ಥರ ನೀವು ರಸಮನ್ನು ಮಾಡಿಕೊಂಡು ಆರಾಮಾಗಿ ಕುಡಿಬೋದು. ಮತ್ತು ಅನ್ನಕ್ಕೆ ಹಾಕ್ಕೊಂಡು ಊಟ ಮಾಡ್ಬೋದು. ಸ್ವಲ್ಪ ತುಪ್ಪ ಹಾಕ್ಕೊಂಡು ಅನ್ನದ ಜೊತೆ ನೀವು ಈ ರಸಮ್ ಹಾಕ್ಕೊಂಡು ಊಟ ಮಾಡಿದ್ರಿ ಅಂದರೆ ಎಷ್ಟು ಚೆನ್ನಾಗಾಗುತ್ತೆ ಅಂತ ನೀವೇ ನನಗೆ ಕಮೆಂಟ್ ಬಾಕ್ಸಲ್ಲಿ ಹೇಳ್ತೀರಾ ನೋಡಿ. ವಿಡಿಯೋ ನೋಡಿ, ಪೂರ್ತಿ ವಿಡಿಯೋ ನೋಡಿ, ಲೈಕ್ ಕೊಡಿ ಸಿಸ್ಟರ್ಗೆ ನೋಡಿ. ಇಲ್ಲಿ ರಸಮ್ ರೆಡಿ ಆಗ್ತಾಯಿದೆ. ಈ ಥರ ಕುದಿಬೇಕು ಫ್ರೆಂಡ್ಸ್. ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ನೀವು ಹಾಕಬೇಕು. ನಮ್ಮ ಮನೇಲಿ ಕೊತ್ತಂಬರಿ ಸೊಪ್ಪು ಇಲ್ಲದೆ ಇರೋದ್ರಿಂದ ನಾನು ಹಾಕಿಲ್ಲ. ನೀವು ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿಬಿಟ್ಟು ಈ ಥರ ಮಾಡಿದರೆ ನೋಡಿ ಬೆಳ್ಳುಳ್ಳಿ ರಸಮ್ಮು ರೆಡಿ ಆಯಿತು. ಇಷ್ಟ ಆಗಿದೆ ಅನ್ಕೋತೀನಿ ಎಲ್ಲರಿಗೂ. ಈ ಕಡೆ ಸ್ವಲ್ಪ ಅನ್ನನೂ ಬಿಸಿಯಾಗಿತ್ತು. ಅನ್ನ ಮತ್ತು ರಸಮನ್ನು ಹಾಕ್ಕೊಂಡು ನಾನು ಊಟ ಮಾಡ್ತಾಯಿದ್ದೀನಿ. ಏನು ಸಖತ್ತಾಗಿತ್ತು ಅಂತ ಗೊತ್ತಾ? ಆದರೆ ಮಾಡ್ಕೊಂಡು ತಿಂದಾಗಲೇ ಅಲ್ವಾ ಟೇಸ್ಟ್ ನಿಮಗೂ ಗೊತ್ತಾಗುತ್ತೆ ಅಂತ ಹೇಳ್ತೀನಿ ಎಲ್ಲರಿಗೂ.
ದಯವಿಟ್ಟು ಟ್ರೈ ಮಾಡಿ. ನೀವು ಟ್ರೈ ಮಾಡ್ತೀರಾ ಅಂತ ಅನ್ಕೋತಿದ್ದೀನಿ. ನಿಮ್ಮ ಲೈಕು ಮತ್ತು ನಿಮ್ಮ ಕಮೆಂಟ್ಗೋಸ್ಕರ ಈ ಸಿಸ್ಟರ್ ಕಾಯ್ತಾ ಇರ್ತೀನಿ. ದಯವಿಟ್ಟು ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ. ವಿಡಿಯೋ ಹೇಗಿತ್ತು ಅಂತಲೂ ಹೇಳೋದನ್ನು ಮರಿಬೇಡಿ. ಬನ್ನಿ ಊಟ ಮಾಡೋಣ. ಇದ್ರ ಜೊತೆಗೆ ಒಂದು ಹಪ್ಪಳ ಇದ್ದರೆ ಏನು ಟೇಸ್ಟ್ ಅಂತೀರ. ಹಪ್ಪಳ ಉಪ್ಪಿನಕಾಯಿ ಹಚ್ಕೊಂಡು ಈ ಥರ ರಸಮ್ ಮಾಡಿಕೊಂಡು ಊಟ ಮಾಡಿದರೆ ಎಲ್ಲದು ಜ್ವರ ಎಲ್ಲ ಹೋಗ್ಬಿಡುತ್ತೆ ಅಂತ ಹೇಳ್ತೀನಿ. ಮತ್ತೆ ಸಿಗ್ತೀನಿ. ಧನ್ಯವಾದಗಳು.